ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಈರುಳ್ಳಿ ಮಂಚೂರಿಯನ್ ಮಾಡೋದನ್ನು ತೋರಿಸ್ತೇನೆ ನೋಡಿರಿ. ಭಾಳ ಟೇಸ್ಟಿಯಾಗಿರ್ತೈತಿ ಇದು. ಒಮ್ಮೆಗೆ ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ನೋಡಿರಿ. ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ನೀವು ಕೂಡ ಸ್ಟೆಪ್ ಬೈ ಸ್ಟೆಪ್ ನೋಡಿಕೊಂಡು ಈ ಒಂದು ಈರುಳ್ಳಿ ಮಂಚೂರಿಯನ್ನ ಮಾಡಿಕೊಂಡು ಇದರ ರುಚಿ ನೋಡಿರಿ. ಇವಾಗ ಈರುಳ್ಳಿ ಮಂಚೂರಿಯನ್ನ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊತ ಹೋಗ್ತೀನಿ ನೋಡಿರಿ. ಈಗ ನಾನು ಒಂದು 6 ರಿಂದ 7 ಉಳ್ಳಾಗಡ್ಡಿ ತೊಗೊಂಡು ನೋಡಿರಿ. ಈಗ ಇವನ್ನ ಸಣ್ಣಗೆ ಕಟ್ ಮಾಡ್ಕೊಂಡ್ಬಿಡ್ತೇನೆ. ಉದ್ದುದಕ್ಕೆ ಆದಷ್ಟು ದಪ್ಪಗೆ ಮಾಡೋಕೆ ಹೋಗ್ಬಾರ್ದು, ತೆಳ್ಳಗೆ ಉದ್ದುದಕ್ಕೆ ಮಾಡ್ಕೋಬೋದು. ಇಲ್ಲ ನೀವು ಸಣ್ಣಗೆ ಪೀಸ್ ಮಾಡಿಕೊಂಡು ಆ ರೀತಿಯೂ ಕಟ್ ಮಾಡಿಕೊಂಡು ಮಾಡ್ಕೋಬೋದು. ನಾ ಇಲ್ಲಿ ಉದ್ದುದಕ್ಕೆ ಸಣ್ಣ ಕಟ್ ಮಾಡಿಕೊಂಡು ಇವಾಗ ನಾ ಮಾಡ್ಕೊತೇನೆ ನೋಡಿರಿ. ಈ ರೀತಿ ಸಣ್ಣಗೆ ಉದ್ದುದಕ್ಕೆ ಕಟ್ ಮಾಡ್ಕೋಬೇಕು ನೋಡಿರಿ. ಈಗ ಎಲ್ಲನೂ ಕಟ್ ಮಾಡ್ಕೊಳೋದು ಆಯ್ತು ನೋಡಿರಿ. ಈಗ ಚಲೋ ಹೊತ್ತಂಗೆ ಬಿಡಿಸ್ಕೊಂಡ್ಬಿಡೋಣ್ರಿ. ಇವನ್ನ ಈ ರೀತಿ ನೀರು ಬಿಡ್ತೈತೆ. ಈ ರೀತಿ ಮಾಡೋದ್ರಿಂದ ಚಲೋ ಹೊತ್ತಂಗೆ ಈ ರೀತಿ ಕೈಯಿಂದ ಇವನ್ನ ಬಿಡಿಸ್ಕೊಂಬಿಡೋಣ್ರಿ. ಈ ರೀತಿ ಉದುರು ಮಾಡ್ಕೊಂಬಿಡೋಣ. ಈಗ ಇದಕ್ಕೆ ಮೈದಾ ಹಿಟ್ಟು ಹಾಕೋಣ್ರಿ. ಈಗ ನೋಡಿರಿ, ಒಂದು 3 ಚಮಚ ನಾನು ಮೈದಾ ಹಿಟ್ಟು ಹಾಕ್ಕೊತೇನೆ ನೋಡಿರಿ. ಈಗ ಮೈದಾ ಹಿಟ್ಟು ಹಾಕ್ಕೊಂಡು ನೋಡಿರಿ, ಒಂದು 3 ಚಮಚ. ಇವಾಗ ನಾನು ಕಾರ್ನ್ ಫ್ಲೋರ್ ಹಾಕ್ಕೊತೇನೆ ನೋಡಿರಿ. ಒಂದು 3 ಚಮಚ ಕಾರ್ನ್ ಫ್ಲೋರ್ ಹಾಕ್ಕೋಬೇಕು. ಒಂದು 3 ಚಮಚ ಮೈದಾ ಹಾಕ್ಕೊಂಡ್ರೆ 3 ಚಮಚ ಕಾರ್ನ್ ಫ್ಲೋರ್ ಹಾಕ್ಕೋಬೇಕು. ಈಕ್ವಲ್ ಹಾಕ್ಕೋಬೇಕಾಕೈತಿ. ಈಗ ಕಾರ್ನ್ ಫ್ಲೋರನ್ನು ಕೂಡ ನಾನು ಹಾಕ್ಕೊಂಡು ನೋಡ್ರಿ. ಇವಾಗ ಕೆಂಪು ಖಾರದ ಪೌಡ್ರನ್ನು ಕೂಡ ಹಾಕ್ಕೊಂಬಿಡೋಣ ನಾವೀಗ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಬಿಡೋಣ. ಗರಂ ಮಸಾಲ ಒಂದು 1/4 ಚಮಚ. ಎವರೆಸ್ಟ್ ಚಾಟ್ ಮಸಾಲ ಹಾಕೊಂಡು. ಚಾಟ್ ಮಸಾಲ ಭಾಳ ಹಾಕೋಕೆ ಹೋಗ್ಬೇಡ್ರಿ. ಒಂದು 1/4 ಚಮಚಕ್ಕಿಂತ ಇನ್ನೂ ಕಡಿಮೆ ಹಾಕ್ಕೊಂಡ್ರೂ ಸಾಕು. ನಮಗೆ ಭಾಳ ಹಾಕಿದ್ರು ಅಷ್ಟು ಟೇಸ್ಟಾಗಿ ಬರೋದಿಲ್ಲ. ಒಂದು 1/4 ಚಮಚಕ್ಕಿಂತ ಕಡಿಮೆ ಹಾಕ್ಕೊಂಡು ನಾನಿಲ್ಲೇ ಚಾಟ್ ಮಸಾಲವನ್ನು. ಈಗ ಪುದೀನ ಮತ್ತು ಕೊತ್ತಂಬರಿನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡೇನೆ ನೋಡ್ರಿ. ನಾನು ಅದನ್ನೂ ಕೂಡ ಹಾಕ್ಕೊಂಡ್ಬಿಡ್ತೇನೆ. ನಾನೀಗ ತೊಳ್ಕೊಂಡು ಸಣ್ಣಗೆ ಕಟ್ ಮಾಡ್ಕೊಂಡು ಕೂಡ ಇಟ್ಕೊಂಡಿದ್ದೆ ನಾನು. ಈಗ ಹಾಕ್ಕೊಂಬಿಡೋಣ್ರಿ. ಈಗ ಪುದೀನ ಮತ್ತು ಕೊತ್ತಂಬರಿಯನ್ನು ಈಗ ಎಲ್ಲ ಹಾಕಿದ ಮೇಲೆ ನೀಟಾಗಿ ಕಲಿಸ್ಕೊಂಬಿಡೋಣ್ರಿ. ಇದಕ್ಕೆ ನೀರು ಹಾಕೋಕೆ ಹೋಗ್ಬಾರ್ದ್ರಿ. ಮೊದ್ಲೇಕನ ಉಳ್ಳಾಗಡ್ಡಿ ಒಳಗೆ ಸ್ವಲ್ಪ ನೀರಿನ ಪ್ರಮಾಣ ಇರೋದ್ರಿಂದ ಮೊದ್ಲೇಕ ಡ್ರೈ ಆಗಿ ಈ ರೀತಿ ಕಲಿಸ್ಕೋಬೇಕಾಕೈತಿ. ಭಾಳ ಏನು ನೀರು ಹಿಡಿಯೋದಿಲ್ಲ ಇದು. ಈಗ ನೋಡ್ರಿ, ನೀರನ್ನು ಬಿಟ್ಟೈತಿ ಈಗ ಉಳ್ಳಾಗಡ್ಡಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗನ ಕಲಿಸ್ಕೋಬೇಕಾಕೈತಿ. ಇಲ್ಲಿ ನೋಡ್ರಿ, ನಾನು ಸ್ವಲ್ಪ ಹಾಕ್ಕೊಂತೀನಿ. ಒಮ್ಮೆಗೆ ನೀರು ಹಾಕೋವಲ್ಲ ನಾನು. ಅಂದ್ರೆ ನೋಡಿಕೊಂಡು ನಾವು ನೀರನ್ನು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕಾಕೈತಿ. ಒಮ್ಮೆಗೆ ನೀರು ಹಾಕ್ಕೊಂಬಿಟ್ರೆ ಅಳಕಾಗಿಬಿಡೈತಿ. ಉಂಡೆ ಮಾಡೋಕೆ ಬರೋದಿಲ್ಲ. ರವೆ ಗೋಬಿ ಮಾಡೋಕೆ ನಮ್ಗೆ ನೀಟಾಗಿ ಹಿಂಗೆ ರೌಂಡಾಗ. ಈಗ ನೋಡ್ರಿ ಆಯ್ತು. ಇವಾಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಕಲಿಸ್ಕೊಂಬಿಡೋಣ್ರಿ ನಾವೀಗ. ಇವಾಗ ಕಲಿಸಿದ್ದಾಯ್ತು ನೋಡ್ರಿ. ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇವಾಗ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಬಿಡೋಣ್ರಿ. ಮೊದ್ಲೇಕಾದ್ರೂ ಹಾಕ್ಕೋಬೋದು, ಈಗಾದ್ರೂ ಲಾಸ್ಟಿಗಾದ್ರೂ ಹಾಕ್ಕೋಬೋದು. ಈಗೆಲ್ಲ ಕಲಿಸ್ಕೊಂಡಿದ್ದಾಯ್ತು. ಈಗ ಇದೇ ರೀತಿ ಉಂಡೆ ಮಾಡ್ಕೊಂಬಿಡೋಣ್ರಿ. ಎಲ್ಲವನ್ನು ನಮ್ಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ನಾಗ ನಾವು ಮೊದ್ಲೇಕ ಉಂಡೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಬಿಡೋಣ್ರಿ. ಈಗ ನೋಡಿರಿ, ಎಲ್ಲ ರೆಡಿ ಮಾಡ್ಕೊಂಡು ನಾನು ಈ ರೀತಿ ಉಂಡೆನ ಈಗ ಇದನ್ನ ಕರ್ಕೊಂಬಿಡೋಣ್ರಿ. ಆದಷ್ಟು ಇದನ್ನ ಸಣ್ಣ ಉರಿಯಾಗ ನಾವು ಕರ್ಕೋಬೇಕಾಕೈತಿ. ಈಗ ಎಲ್ಲವನ್ನು ಹಾಕ್ಕೊಂಬಿಡೋಣ್ರಿ. ಈಗ ಎಲ್ಲವನ್ನು ಹಾಕ್ಕೊಂಡು ಕ್ರಿಸ್ಪಿಯಾಗಿ ಸಣ್ಣ ಉರಿಯಾಗ ನೀಟಾಗಿ ಕರ್ಕೊಂಬಿಡೋಣ್ರಿ. ಇವಾಗ ಭಾಳ ಸಾಫ್ಟಾಗಿ ಕರಿಯೋಕೆ ಹೋಗ್ಬಾರ್ದು. ಸ್ವಲ್ಪ ಕ್ರಿಸ್ಪಿ ಆಗಿದ್ರೆ ಮಂಚೂರಿ ರುಚಿಯಾಗಿ ಬರ್ತೈತಿ. ಈಗ ನೋಡಿರಿ ಆಯ್ತು. ಇವಾಗ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿಬಿಡ್ತಾನೆ. ತಕ್ಕೊಂಬಿಡೋಣ್ರಿ ಇವನ್ನ. ಈಗ ಆಯ್ತು ನೋಡಿರಿ, ಕರ್ದದ್ದು ಆಯ್ತು. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ರೆ ಸಾಕ್ರಿ. ಸ್ವಲ್ಪ ಕ್ರಿಸ್ಪಿಯಾಗಿ ಬಂದುಬಿಟ್ರೂ ಸಾಕಾಗ್ತೈತಿ. ಈಗ ಒಂದು ಪಾತ್ರೆಗೆ ಹಾಕ್ಕೊಂಬಿಡೋಣ್ರಿ. ಇವಾಗ ಕರ್ದದ್ದು ಆಯ್ತು ನೋಡಿರಿ. ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ತುಂಬ ಕ್ರಿಸ್ಪಿಯಾಗನ ಬಂದಾವ ನೋಡ್ರಿ ಅವ. ಈಗ ಇನ್ನೊಂದು ಬ್ಯಾಚ್ ಹಾಕ್ಕೊಂಬಿಡ್ರಿ. ಈಗ ಒಂದು ಬ್ಯಾಚ್ ಹಾಕ್ಕೊಂಡು ಕರ್ಕೊಂಬಿಟ್ನೇನು. ಈಗ ಇನ್ನೊಂದು ಬ್ಯಾಚ್ ಹಾಕ್ಕೊಂಡು ಅದನ್ನು ಕೂಡ ಸಣ್ಣ ಉರಿಯಾಗ ಕ್ರಿಸ್ಪಿಯಾಗಿ ಕರ್ಕೊಂಬಿಡೋಣ್ರಿ. ಈಗ ಅದು ಕೂಡ ಆಯ್ತು ನೋಡ್ರಿ. ಎರಡನೇದು ಕೂಡ ಬ್ಯಾಚ್ ಕರ್ಕೊಂಡಿದ್ದಾಯ್ತು. ಕ್ರಿಸ್ಪಿಯಾಗಿ ಕೂಡ ಬಂದವು. ಈ ರೀತಿ ನೋಡಿರಿ, ಪಾತ್ರೆಗೆ ಹಾಕ್ಕೊಂಡೇನಿ. ಈ ರೀತಿ ಕ್ರಿಸ್ಪಿಯಾಗನೇ ಬಂದವು. ಈಗ ನೋಡಿ ತೋರಿಸ್ತೇನೆ. ಒಂದು ಕಟ್ ಮಾಡಿ ಈ ರೀತಿ ಬರಬೇಕವು. ಈಗ ಈ ಒಂದು ಗೋಬಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಂಡು ಅದಕ್ಕೆ ಒಂದು ಬೆಳ್ಳುಳ್ಳಿ ಬೇಕು ರೀ, ಸಿಪ್ಪಿ ಸುಲಿದಂಥದ್ದು. ಮತ್ತು ಒಂದು 2 ಉಳ್ಳಾಗಡ್ಡಿ ಬೇಕು. ಈ ರೀತಿ ದಪ್ಪದಪ್ಪಕೈನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡು ನೋಡ್ರಿ. ಒಂದು ಹಸಿಮೆಣ್ಸಿನ್ಕಾಯಿನ ಬೇಕಾಕೈತಿ. ಈಗ ಸಣ್ಣ ಜಾರಿಗೆ ಇವನ್ನ ರುಬ್ಕೊಂಬಿಡೋಣ್ರಿ. ಈಗ ಹಸಿಮೆಣ್ಸಿನ್ಕಾಯಿ ಹಾಕಿನಿ, ಬೆಳ್ಳುಳ್ಳಿ ಹಾಕ್ಕೊಂಡು ಈಗ ಉಳ್ಳಾಗಡ್ಡಿನೂ ಕೂಡ ಹಾಕ್ಕೊಂಡು ತರಿಯಾಗಿ ಇದನ್ನು ರುಬ್ಕೋಬೇಕಾಕೈತಿ. ಭಾಳ ಸಣ್ಣ ರುಬ್ಕೋಕೆ ಹೋಗ್ಬಾರ್ದು.
ಸ್ವಲ್ಪ ತರಿಯಾಗಿ ಇದನ್ನ ರುಬ್ಕೊಂಡ್ಬಿಟ್ರೆ ಸಾಕು ನಮಗೆ. ಈ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡ್ರಿ, ಸ್ವಲ್ಪ ಪುದೀನ ಹಾಕೊಂಡು ಒಂದು 2 ಎಲೆ ಹಾಕೊಂಡೆ ನೋಡ್ರಿ ನಾನು ಪುದೀನಾನ. ಈಗ ಇದನ್ನ ತರಿಯಾಗಿ ರುಬ್ಕೊಂಬಂದ್ಬಿಡ್ರಿ. ಇವಾಗ ಈಗ ನೋಡಿ ತೋರಿಸ್ತೇನೆ ನಮಗೆ. ಇಷ್ಟ ಬಂದ್ರೆ ಸಾಕು, ಭಾಳ ಸಣ್ಣಗೆ ನಾ ಮಾಡಿಲ್ಲ ನೋಡ್ರಿ, ಉಳ್ಳಾಗಡ್ಡಿ ಕಾಣಾಕುಂತಾವು. ಇಷ್ಟ ರುಬ್ಕೊಂಬಂದ್ರೆ ಸಾಕು. ಈ ಕಡೆ ಕಾರ್ನ್ಫ್ಲವರ್ ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೊಂಬಿಡ್ರಿ, ಇದು ಬೇಕಾಗ್ತೈತೆ ನಮಗೆ. ಈಗ ಒಂದು ಚಮಚನ ಕಾರ್ನ್ಫ್ಲವರ್ ಹಾಕ್ಕೊಂಡೇನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಕೂಡ ಕಲಿಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡೇನಿ. ಈಗ ಮಿಕ್ಸಿ ಕೂಡ ಮಾಡ್ಕೊಂಡಿದ್ದು ರೆಡಿ ಮಾಡ್ಕೊಂಡು ಇಟ್ಕೊಂಡು ಈ ಕಾರ್ನ್ಫ್ಲವರ್ನ ಕೂಡ ಈ ರೀತಿ ಕಲಿಸ್ಕೊಂಡು ಇಟ್ಕೊಂಡ್ಬಿಡೋಣ್ರಿ. ನಮ್ಗೆ ಒಗ್ಗರಣೆ ಹಾಕೊಂಬಂದು ಇವು ನಮಗೆ ಬೇಕಾಗ್ತಾವೆ. ಈಗ ನೋಡಿರಿ ಒಂದು ಬಾಳ್ಗೆ ಇಟ್ಕೊಂಡು ಒಂದು 2 ರಿಂದ 3 ಚಮಚ ಎಣ್ಣೆ ಹಾಕಿದ್ನಿ. ಎಣ್ಣೆ ಕಾದೈತಿ, ಕಾದ ನಂತರ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡು, ಅದಾದ ನಂತರ ಒಂದು ಎಸಳು ಕರಿಬೇವು ಕೂಡ ಹಾಕ್ಕೊಂಡು, ಕರಿಬೇವು ಕೂಡ ಎಣ್ಣೆ ಚಲೋ ತಂಗ ಫ್ರೈ ಆಯಿತು. ಈಗೇನೈತಿ ನಾವು ಈರುಳ್ಳಿಯನ್ನು ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಹಾಕ್ಕೊಂಬಿಡ್ರಿ. ಇವಾಗ ಈಗ ಅದನ್ನ ಹಾಕ್ಕೊಂಡ್ಮ್ಯಾಗ ಕಲರ್ ಚೇಂಜ್ ಆಗ್ಬೇಕ್ರಿ. ಇದು ಉಳ್ಳಾಗಡ್ಡಿದು ಅಲ್ಲಿ ತನಕ ಸಣ್ಣ ನೂರ್ಯಾಗ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು. ಈಗ ನೋಡಿ ಕಲರ್ ಕೂಡ ಚೇಂಜ್ ಆಯ್ತು. ಇವಾಗ 1 ಚಮಚ ಕೆಂಪು ಖಾರದ ಪೌಡ್ರನ್ನು ಕೂಡ ಹಾಕ್ಕೋಬೇಕಾಗತ್ತೆ ನಾವು. ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡೈತಿ ಮತ್ತು ಹಿಟ್ಟು ಕಲಸೋದನ್ನು ಸ್ವಲ್ಪ ಕೆಂಪು ಖಾರದ ಪೌಡ್ರ್ ಹಾಕ್ಕೊತಿ ನೋಡ್ಕೊಂಡು ಹಾಕ್ಕೋಬೇಕಾಗೈತಿ. ಸ್ವಲ್ಪ ಗರಂ ಮಸಾಲನ್ನು ಕೂಡ ಇವಾಗೂ ಹಾಕ್ಕೊತೀನಿ ನಾನು. ಈಗ ಅದನ್ನು ಕೂಡ ಎಣ್ಣೆ ಒಳಗೆ ಚಲೋ ತಂಗ ಫ್ರೈ ಮಾಡ್ಕೊಂಬಿಡೋನು. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋನು. ಇವಾಗ ರೀ ಸ್ವಲ್ಪ ಪುದೀನ ಹಾಕ್ಕೊಂಬಿಡೋನು. ಅದನ್ನು ಕೂಡ ಎಣ್ಣೆ ಒಳಗೆ ಚಪ್ಪ ಹುರ್ಕೊಂಬಿಡೋಣ್ರಿ. ಈಗ 1 ಚಮಚ ಸೋಯಾ ಸಾಸ್ ಹಾಕ್ಕೊಂಬಿಡೋಣ್ರಿ. ಭಾಳ ಹಾಕೋಕೆ ಹೋಗ್ಬಾರ್ದ್ರಿ, 1 ಚಮಚ ಹಾಕ್ಕೊಂಡೇನೆ ಅಲ್ಲಿ ಸೋಯಾ ಸಾಸು. ಈಗ ಟೊಮೆಟೊ ಸಾಸ್ ಹಾಕ್ಕೊತೇನೆ ನೋಡಿರಿ. 1 ಚಮಚ ಸೋಯಾ ಸಾಸ್ ಹಾಕ್ಕೊಂಡು 1 ಚಮಚ ಟೊಮೆಟೊ ಸಾಸ್ ಹಾಕ್ಕೊಂಡು ಸಣ್ಣ ಉರಿಯಾಗ ಚಲೋ ಹೊತ್ತಂಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗತ್ತೆ ರೀ ಇದನ್ನು. ಇವಾಗ ನಾವೇನು ಕಾರ್ನ್ಫ್ಲವರ್ ಕಲಿಸಿದ್ವಲ್ಲ ಇವಾಗ ಹಾಕ್ಕೊಂಬಿಡ್ರಿ. ಹಾಕ್ಕೊಂಡು ಇದನ್ನ ಕುದಿಸ್ಕೊಂಬಿಡ್ರಿ 1 ನಿಮಿಷ. ಇದನ್ನು ಈ ರೀತಿ ಈ ಸ್ವಲ್ಪ ಗಟ್ಟಿ ಆಗೈತೆ ರೀ. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಇದನ್ನ ನೀರಿನಂಗೆ ಮಾಡ್ಕೊಂಬಿಡ್ರಿ ಸ್ವಲ್ಪ ಇದನ್ನ. ಈಗ ನೋಡ್ರಿ ಈಗ ಸ್ವಲ್ಪ ಹಾಕ್ಕೊತೇನೆ, ಭಾಳೇನು ಹಾಕ್ಕೊಂಡಿಲ್ಲ. ಅಂದ್ರೆ ನಾವು ಗೋಬಿ ಏನು ಮಾಡಿಟ್ಕೊಂಡಿದ್ದಲ್ಲ ಎಲ್ಲಕ್ಕೂ ಈ ಮಸಾಲ ಅಂಟ್ಕೋಬೇಕದು, ಅದಕ್ಕಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನನಗೆ ಈಗೆಲ್ಲ ಕರೆದಂತಹ ಈರುಳ್ಳಿ ಗೋಬಿಯನ್ನು ಈಗ ಮಸಾಲೆ ಹಾಕ್ಕೊಂಡು ಈಗ ಸ್ವಲ್ಪ ಕೊತ್ತಂಬರಿನ ಕೂಡ ಹಾಕ್ಕೊಂಡ್ಬಿಡ್ತೇನೆ ರೀ. ಈಗ ನಾನು ಹಾಕ್ಕೊಂಡು ಚಲೋ ಹೊತ್ತಂಗೆ 1 ನಿಮಿಷ ಇದನ್ನು ಇದೇ ರೀತಿನ ಸಣ್ಣ ಉರಿಯಾಗ ಇದನ್ನು ಫ್ರೈ ಮಾಡ್ಕೊಂಡ್ಬಿಡ್ತೇನೆ ನೋಡ್ರಿ. ನಾನು ಗೋಬಿನ ಎಲ್ಲ ಮಸಾಲನೂ ಗೋಬಿ ಹಿಡ್ಕೋಬೇಕ್ರಿ ಅದು ಈ ರೀತಿ ನೋಡ್ರಿ. ಈಗ ತರಿಯಾಗಿ ಉಳ್ಳಾಗಡ್ಡಿಯನ್ನು ನಾವು ರುಬ್ಕೊಂಡಿರ್ತೇವಲ್ಲ ರೀ, ಹೀಗಾಗಿ ಎಲ್ಲಕ್ಕೂ ಈ ರೀತಿ ಅಂಟ್ಕೊಂಡ್ಬಿಡ್ತಾವೆ. ಮಸಾಲೆ ತಿನ್ಬೇಕಾದ್ರೆ ರುಚಿ ಬರ್ತಾವೆ. ಈಗ ನೋಡ್ರಿ ರೆಡಿ ಆಯ್ತು. ಇವಾಗ ಈರುಳ್ಳಿ ಮಂಚೂರಿಯನ್ನು ಈ ರೀತಿ ಬಂದೈತಿ ನೋಡ್ರಿಲ್ಲ, ಎಷ್ಟು ಟೇಸ್ಟಿಯಾಗಿ ಬಂದೈತಿ ಇದು. ಈ ರೀತಿ ನೋಡಾಕನ ಅಷ್ಟು ಚೆಂದ ಕನ್ಸಾಕೊಂತೈತಿ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋಣ್ರಿ. ಇವಾಗ ರೆಡಿ ಆಯ್ತು. ಇವಾಗ ಇದನ್ನ ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ. ಈಗ ನೋಡಿರಿ ಪ್ಲೇಟಿಗೆ ಕೂಡ ಸರ್ವ್ ಮಾಡ್ಕೊಂಬಿಡೋನು. ಈ ಒಂದು ಈರುಳ್ಳಿ ಮಂಚೂರಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ನೋಡಿದಂಥ ನನ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದ. ಮತ್ತೊಂದು ಸಿಂಪಲ್ಲಾದ ಅಡುಗೆಯೊಂದಿಗೆ ಬರುತ್ತೇನೆ. ಅದೇ ತನಕ ಈ ಒಂದು ಈರುಳ್ಳಿ ಮಂಚೂರಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದರ ರುಚಿ ನೋಡಿರಿ. ಈಗ ನೋಡ್ರಿ ಒಂದು ನಾನು ಈ ರೀತಿ ರೆಡಿ ಆಗಿದೆ ಅಂತ ಅದನ್ನು ತೋರಿಸ್ತೇನೆ ನೋಡ್ರಿ. ಈ ರೀತಿ ಬಂದೈತೆ ಅದು. ಅದ್ರ ಮೇಗಿಂದ ಕೋಟಿಂಗು ಯಾವ ರೀತಿ ಮೇಲ್ಗಡೆ ಎಲ್ಲ ಕೋಟಿಂಗು ಹೆಂಗೆ ಅಂಟ್ಕೊಂಡೈತೆ ನೋಡ್ರಿ. ಈ ಒಂದು ವಿಡಿಯೋ ನೋಡೋದಕ್ಕೆ ನಿಮ್ಗೆ ಧನ್ಯವಾದ. ಮತ್ತು ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ನಮಸ್ಕಾರ.